ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಡೀತಾ ಇರೋದು ಮ್ಯಾಚ್ CSK ವರ್ಸಸ್ LSG ಅವರ ಹೋಮ್ ಕಂಡೀಷನ್ ಲಕ್ನೋದಲ್ಲಿ ನಡೀತಾ ಇರೋದು. LSG ಬ್ಯಾಟಿಂಗ್ ಆರ್ಡರ್ ಅಂತೂ ಅಲ್ಟೆಗಿದೆ, ಹಾಗೆ ಈ ಸೀಸನ್ ಪರ್ಫಾರ್ಮೆನ್ಸ್ ಅಂತೂ ಬೆಂಕಿಯಾಗಿದೆ. ಆದ್ರೆ CSK ಬ್ಯಾಟಿಂಗ್ ಆರ್ಡರ್ಗೆ ಏನಾಗಿರೋದು ಗುರು, ಈ ಸೀಸನ್ ಈ ತರ ಕೊಲಾಪ್ಸ್ ಆಯ್ತಾ ಇರೋದು, ಈ ತರ ಫೇಲ್ಯೂರ್ ಆಯ್ತಾ ಇರೋದು ಫಸ್ಟ್ ಟೈಮ್ ನಾನ್ ನೋಡ್ತಾ ಇರೋದು. IPL ಹಿಸ್ಟ್ರಿಲೇ ಈ ತರ ಕಳಪೆ ಫಾರ್ಮ್ ನ ಕೊಟ್ಟಿರೋದು ಅಂದ್ರೆ CSK ನ ಫಸ್ಟ್ ಟೈಮ್ ನಾನ್ ನೋಡ್ತಾ ಇರೋದು. 2008 ಇಂದ ಹಿಡಿದು 2024 ಆ ತರ ಪರ್ಫಾರ್ಮೆನ್ಸ್ ನ ಕೊಟ್ಟಿರ್ಲಿಲ್ಲ. ಆದ್ರೆ ಈ ಸೀಸನ್ 2025 ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇರೋದು, ಅಪ್ಪ ಕೈನ ಮುಗ್ದಿಡ್ಬೇಕು ಆ ತರ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇರೋದು. ಕ್ಯಾಪ್ಟನ್ ಆಗಿದಂತ ಗಾಯಕ್ವಾಡ್ ಅವರು ಆಡುವಂತ ಮ್ಯಾಚ್ ಅಲ್ಲಿ ಎಲ್ಬಿಗೆ ಏಟ್ ಬಿದ್ದಿರೋದ್ರಿಂದ ಅವರು ಈ ಸೀಸನ್ ರೋಲ್ಡ್ ಔಟ್ ಆದ್ರು. ಆದ್ರೆ ಇನ್ನ ಅವರ ಜಾಗಕ್ಕೆ ಇನ್ನ ರಿಪ್ಲೇಸ್ಮೆಂಟ್ ಸಹ ಅನೌನ್ಸ್ ಮಾಡಿಲ್ಲ. ಆದ್ರೆ ರೂಮರ್ಸ್ ಗಳು ಸಹ ತುಂಬಾ ಬರ್ತಾ ಇದೆ. ಆದ್ರೆ ಇನ್ನ ಅಫಿಷಿಯಲ್ ಕನ್ಫರ್ಮೇಶನ್ ಬರೋ ಗಂಟ ಯಾವುದೇ ರೀತಿ ಹೇಳಕ್ಕಾಗಲ್ಲ. ನೋಡೋಣ ಏನ್ ಅಫಿಷಿಯಲ್ ರಿಪೋರ್ಟ್ ಬರುತ್ತೆ, ಯಾವ ಪ್ಲೇಯರ್ ರಿಪ್ಲೇಸ್ಮೆಂಟ್ ಆಗ್ತಾರೆ ಗಾಯಕ್ವಾಡ್ ಅವರ ಪ್ಲೇಸ್ಗೆ ಅಂತ. ಆದ್ರೆ ಕ್ಯಾಪ್ಟನ್ಶಿಪ್ ನ ನಿಭಾಯಿಸಿದಂತ MS ಧೋನಿ ಅವರು ಒಂದು ಸ್ಟೇಟ್ಮೆಂಟ್ ಸಹ ಕೊಡ್ತಾರೆ, ಇನ್ನು ಮುಂದೆ CSK ಡಿಫ್ರೆಂಟ್ ಆಗಿ ಕಾಣಿಸ್ತದೆ ಅಂತ. ಆದ್ರೆ ಅವರು ಕ್ಯಾಪ್ಟನ್ಶಿಪ್ ನ ನಿಭಾಯಿಸಿದಂತ ಮೊದಲನೇ ಮ್ಯಾಚ್ ಈ ಸೀಸನ್ ಅಲ್ಲಿ ಪರ್ಫಾರ್ಮೆನ್ಸ್ ನ ನೋಡ್ಬಿಟ್ಟು ಕೈ ಮುಗ್ದು ಬಿಡಬೇಕು. ಆ ತರ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದು 107 ಅಷ್ಟೊತ್ತೊಳಗೆ ಆಲ್ ಔಟ್ ಆದ್ರು ಅಂದ್ರೆ ಹೆಂಗಿರ್ಬೇಕು. ಇಷ್ಟು ಲೋ ಸ್ಕೋರ್ಗೆ ಆಲ್ ಔಟ್ ಆಗಿರೋ CSK ನ ಫಸ್ಟ್ ಟೈಮ್ ನಾನ್ ನೋಡ್ತಾ ಇರೋದು. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ರೀತಿ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ. ಐ ಹೋಪ್ ನನಗೆ ಈ ಸೀಸನ್ ಮತ್ತೆ ಕಮ್ ಬ್ಯಾಕ್ ಮಾಡುವಂತ ಎಲ್ಲ ಸಾಧ್ಯತೆಗಳಿದೆ CSK ಗೆ. ಆದ್ರೆ ಬ್ಯಾಟಿಂಗ್ ಆಡೋದು ಚೇಂಜಸ್ ಮಾಡಬೇಕು, ಅದನ್ನು ಸಹ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಮಾತಾಡೋಣ. ಹಾಗೆ ಈ ಲಕ್ನೋ ಪಿಚ್ ಅಲ್ಲಿ ಇಲ್ಲಿವರೆಗೂ 17 IPL ಮ್ಯಾಚಸ್ ಗಳು ನಡೆದಿರೋದು. ಅದರಲ್ಲಿ ಫಸ್ಟ್ ಇನ್ನಿಂಗ್ಸ್ ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಎರಡು ಸಹ ಸಿಮಿಲರ್ ಆಗಿ ಇರೋದು. 8 ಮ್ಯಾಚಸ್ ಗಳನ್ನ ಗೆದ್ದಿರೋದು. ಹಾಗೆ ಒಂದು ಮ್ಯಾಚಸ್ ಗಳು ನೋ ರಿಸಲ್ಟ್ ಅಲ್ಲಿ ಅಂತ್ಯ ಆಗಿರೋದು. ಹಾಗೆ ಟಾಸ್ ಈ ಲಕ್ನೋ ಪಿಚ್ ಅಲ್ಲಿ ವೆರಿ ಕ್ರೂಷಲ್ ಆಗಿ ಇಂಪಾರ್ಟೆಂಟ್ ಆಗೋದು ಟಾಸ್ ಯಾರು ವಿನ್ ಆಗಿದಾರೋ 10 ಮ್ಯಾಚಸ್ ಗಳನ್ನ ವಿನ್ ಆಗಿರೋದು. ಹಾಗೆ ಯಾರು ಟಾಸ್ ನ ಸೋತಿದಾರೋ ಅವರು 6 ಮ್ಯಾಚಸ್ ಗಳನ್ನ ವಿನ್ ಆಗಿರೋದು. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಮೆಜಾರಿಟಿ ಆಗಿ ಟಾಸ್ ಯಾರು ವಿನ್ ಆಗ್ತಾರೋ ಅವರ ಪಾಲಿಗೆ ಇವತ್ತಂತೂ ಮ್ಯಾಚ್ ಗೆಲ್ಲುವಂತ ಎಲ್ಲ ಸಾಧ್ಯತೆಗಳು ಇದೆ. ಹಾಗೆ ನನ್ಗೆ ಇವತ್ತೇನೋ ಒಂದು ಸಿಕ್ಸಸ್ ಅನ್ಸ್ತಾ ಇರೋದು, MS ಧೋನಿ ಅವರು ಟಾಸ್ ಗೆ ಹೋದಾಗ ಆಲ್ಮೋಸ್ಟ್ ಟಾಸ್ ಅವರೇ ವಿನ್ ಆಗ್ತಾರೆ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ MS ಧೋನಿ ಅವರೇ ಟಾಸ್ ನ ವಿನ್ ಆಗಿ ಚೂಸ್ ಟು ಬಾಲ್ ಪಕ್ಕ ಇದೇ ಆಗುವಂತ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ನೋಡೋಣ ಏನ್ ಆಗುತ್ತೆ ಅಂತ. ಹಾಗೆ ಇಲ್ಲಿವರೆಗೂ CSK ಮತ್ತೆ LSG ಫೇಸ್ ಟು ಫೇಸ್ ಮ್ಯಾಚಸ್ ಗಳು ಆಡಿರೋದು 5 ಮ್ಯಾಚಸ್ ಗಳು. ಅದರಲ್ಲಿ LSG ಅವರೇ 3 ಮ್ಯಾಚಸ್ ಗಳನ್ನ ಗೆದ್ದಿದ್ರೆ, ಹಾಗೆ CSK 1 ಮ್ಯಾಚಸ್ ನ ಗೆದ್ದು, ಹಾಗೆ ಒಂದು ಮ್ಯಾಚ್ ನೋ ರಿಸಲ್ಟ್ ಅಲ್ಲಿ ಅಂತ್ಯ ಆಗಿರೋದು ಒಂದು ಮ್ಯಾಚ್. ಹಾಗೆ ಈ ಅನಾಲಿಸಿಸ್ ನ ನೋಡ್ತಾ ಬಂದ್ರೆ ಬೆಟರ್ ಆಗಿ ಕಾಣಿಸ್ತಾ ಇರೋದು ಅಂದ್ರೆ ಲಾಸ್ಟ್ ಇಯರ್ ಎಲ್ಲ ನೋಡ್ತಾ ಬಂದ್ರೆ CSK ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇತ್ತು. ಆದ್ರೆ ಈ ಸೀಸನ್ ನಲ್ಲಿ ನೋಡ್ತಾ ಬಂದ್ರೆ ನನಗೆ ಆ ತರ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇರೋದನ್ನ ನಾನು ಕಾಣ್ತಾನೆ ಇಲ್ಲ. ಬೆಟರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇರೋದು ಅಂದ್ರೆ LSG ಬ್ಯಾಟಿಂಗ್ ಆರ್ಡರ್ ಹಾಗೆ ಬೌಲಿಂಗ್ ಆರ್ಡರ್ ಅಂತೂ ಬೆಟರ್ ಆಗಿ ಕಾಣಿಸ್ತಾ ಇದೆ ಈ ಸೀಸನ್ ಅಲ್ಲಿ. ಲಕ್ನೋಗೆ ರಿಷಬ್ ಪಂತ್ ಕ್ಯಾಪ್ಟನ್ಶಿಪ್ ಚೆನ್ನಾಗಿ ನಡೆಸ್ತಾ ಇದಾರೆ, ಆದ್ರೆ ಅವರ ಬ್ಯಾಟಿಂಗ್ ಇಂದ ರನ್ಸ್ ಬರ್ತಾ ಇಲ್ಲ. ಹಾಗೆ ಅವ್ರ ಫಾರ್ಮ್ ಅಲ್ಲೂ ಇಲ್ಲ, ಅದೇ ಒಂದ್ ಸ್ವಲ್ಪ ಮೈನಸ್ ಪಾಯಿಂಟ್ ಹೊಡಿತಾ ಇರೋದು. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಾದ್ರೂ ಅವರ ಬ್ಯಾಟಿಂಗ್ ಇಂದ ರನ್ ಬರುತ್ತಾ ಅಂತ. ಹಾಗೆ CSK ಬ್ಯಾಟಿಂಗ್ ಆರ್ಡರ್ ಏನಾಗಿದೆ ಗೊತ್ತಿಲ್ಲ ಈ ಸೀಸನ್. ಅಷ್ಟೊಂದು ಸ್ಟ್ರಗಲ್, ಅಷ್ಟೊಂದು ಫೇಲ್ಯೂರ್. ಇದೇ ಮೊದಲನೇ ಸೀಸನ್ ಅಲ್ಲಿ ನಾನು ಈ ತರ CSK ನ ನೋಡ್ತಾ ಇರೋದು. ಆದ್ರೆ ಏನಾಗೈತೋ ಗೊತ್ತಿಲ್ಲ, ಯಾರ್ ಕಣ್ಣು ಬಿದ್ದೈತೋ ಗೊತ್ತಿಲ್ಲ. ಒಟ್ನಲ್ಲಿ ನೋಡೋಣ ಈ ಸೀಸನ್ ಇಲ್ಲ ಅಂದ್ರೆ ನೆಕ್ಸ್ಟ್ ಸೀಸನ್ ಅಲ್ಲಿ ಆದ್ರೆ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡಿ. ಹಾಗೆ ಇನ್ನ IPL ಮ್ಯಾಚಸ್ ಗಳು ಇನ್ನೊಂದಾದ್ರೆ ಅರ್ಧ IPL ಮ್ಯಾಚಸ್ ಗಳು ಮುಗೀತು, ಇನ್ನು ಅರ್ಧ IPL ಮ್ಯಾಚಸ್ ಗಳು ಅಷ್ಟೇ ಇರೋದು. ಇನ್ನು CSK ಗೆ ಇವತ್ತಿನ ಮ್ಯಾಚ್ ಇಟ್ಟು ನೋಡಿದ್ರೆ ಇನ್ನು 8 ಮ್ಯಾಚಸ್ ಗಳು ಇರೋದು. ಇನ್ನು 8 ಮ್ಯಾಚಸ್ ನ ಕಂಟಿನ್ಯೂಟಿ ಆಗಿ ಗೆದ್ರೆ ಮಾತ್ರ ಪ್ಲೇ ಆಫ್ ಗೆ ಚಾನ್ಸಸ್ ಇರೋದು, ಇಲ್ಲ ಅಂದ್ರೆ ಪಕ್ಕ CSK ಔಟ್ ಆಫ್ ದ ಲೀಗ್ ಆಗೋಂತ ಎಲ್ಲ ಸಾಧ್ಯತೆಗಳು ಇದೆ ಈ ಸೀಸನ್ ಅಲ್ಲಿ. ಹಾಗೆ ಈ ಲಕ್ನೋ ಪಿಚ್ ರಿಪೋರ್ಟ್ ನ ನೋಡ್ತಾ ಬಂದ್ರೆ ಈಗಂತೂ ಬಾಲಿಂಗ್ ಫ್ರೆಂಡ್ಲಿ ಪಿಚ್, ಎಕ್ಸ್ಪೆಷಲಿ ಸ್ಪಿನ್ನರ್ಸ್ ಗಳಿಗಂತೂ ಒಂದು ತಕ್ಕ ಮಟ್ಟಿಗೆ ಈ ಪಿಚ್ ಹೆಲ್ಪ್ ಆಗುವಂತ ಕಂಡೀಷನ್. ಬ್ಯಾಟರ್ಸ್ ಗಳು ಫಸ್ಟ್ ಇನ್ನಿಂಗ್ಸ್ ಒಂದು ಸ್ವಲ್ಪ ಫುಲ್ ಸ್ಟ್ರಗಲ್ ಪಡ್ತಾರೆ, ಆದ್ರಿಂದ ಸೆಕೆಂಡ್ ಇನ್ನಿಂಗ್ಸ್ ಆಡೋ ಟೈಮಲ್ಲಿ ಡ್ಯೂಫೆಕ್ಟ್ ಬರೋ ಕಾರಣ ಅವಾಗ ಬ್ಯಾಟರ್ಸ್ ಗಳಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಆದ್ರೆ ಫಸ್ಟ್ ಇನ್ನಿಂಗ್ಸ್ ಆಡೋರ್ಗೆ ಅಷ್ಟೊಂದು ಡ್ಯೂಫೆಕ್ಟ್ ಇರಲ್ಲ, ಆದ್ರಿಂದ ಸೆಕೆಂಡ್ ಇನ್ನಿಂಗ್ಸ್ ಆಡಿದ್ರೆ ಬೆಟರ್ ಆಗಿರುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ. ಹಾಗೆ ಸೀಮರ್ಸ್ ಗಳಿಗೂ ಸಹ ಒಂದು ಸ್ವಲ್ಪ ಹೆಲ್ಪ್ಫುಲ್ ಆಗುವಂತ ಕಂಡೀಷನ್. ಇಲ್ಲಿ ಎನಿಯನ್ ಬೌನ್ಸ್ ಆಗೋ ಕಾರಣ ಯಾವ ಬಾಲ್ ರೇಸ್ ಆಗುತ್ತೆ, ಯಾವ ಬಾಲ್ ಕಮ್ಮಿ ಬರುತ್ತೆ
ಅದಂತೂ ಜಡ್ಜ್ಮೆಂಟ್ ಮಾಡಿ ಬ್ಯಾಟಿಂಗ್ ನ ಆಡಿದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಪಕ್ಕಾ ಹೈ ಸ್ಕೋರಿಂಗ್ ಗೇಮ್ ಹೋಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲಿ ಸ್ಕೋರ್ ಮಿನಿಮಮ್ ಅಂದ್ರೂ 180 ಇಂದ 200+ ಒಳಗೆ ಇರುತ್ತೆ ಅಂತ ನನ್ನ ಪ್ರಿಡಿಕ್ಷನ್ ಇವತ್ತಿನ ಮ್ಯಾಚ್ ಅಲ್ಲಿ. ಹಾಗೆ ಪ್ಲೇಯಿಂಗ್ 11 ನೋಡ್ತಾ ಬಂದ್ರೆ LSG ಅವರ ಪ್ಲೇಯಿಂಗ್ 11 ಅಂತೂ ಅಲ್ಟೇಗಿದೆ. ಹಾಗೆ ಲಾಸ್ಟ್ ಮ್ಯಾಚ್ ಅಲ್ಲಿ ಚೇಂಜಸ್ ಆಗಿದ್ದು ಅಂದ್ರೆ ಮಿಚೆಲ್ ಮಾರ್ಷ್ ಅವರಿಗೆ ಯಾವುದೇ ರೀತಿ ಇಂಜುರಿನೂ ಆಗಿಲ್ಲ. ಹಾಗೆ ತುಂಬಾ ರೂಮರ್ಸ್ ಗಳು ಬರ್ತಾ ಇತ್ತು ಇವರು ರೂಲ್ಡ್ ಔಟ್ ಆಗಿದ್ದಾರೆ ಅಂತ, ಆದ್ರೆ ಇನ್ನ ರೂಲ್ಡ್ ಔಟ್ ಆಗಿಲ್ಲ. ಅವ್ರಿಗೆ ಯಾವುದೇ ರೀತಿ ಇಂಜುರಿ ಅಂತೂ ಆಗಿಲ್ಲ. ಆದ್ರೆ ಎಕ್ಸ್ಪೆಷಲಿ ಏನ್ ಹೇಳ್ಬೇಕು ಅಂದ್ರೆ ಅವರ ಡಾಟರ್ಗೆ ಹೆಲ್ತ್ ಇಶ್ಯೂ ಇದೆಯಂತೆ, ಆದ್ರಿಂದ ಲಾಸ್ಟ್ ಮ್ಯಾಚ್ ಅವರು ಆಡಿರ್ಲಿಲ್ಲ. ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಆಡ್ತಾರೋ ಇಲ್ವೋ ಅನ್ನೋದು ಡೌಟ್ಫುಲ್ ಆಗಿದೆ. ಇನ್ನ ಅಫಿಷಿಯಲ್ ಕನ್ಫರ್ಮೇಶನ್ ಯಾವುದೇ ರೀತಿ LSG ಇಂದ ನ್ಯೂಸ್ ಬಂದಿಲ್ಲ. ಇವತ್ತಿನ ಮ್ಯಾಚ್ ಅಲ್ಲಿ ಏನು ನ್ಯೂಸ್ ಬರುತ್ತೋ ಅದೇ ನಮ್ಗೆ ಗೊತ್ತಾಗೋದು. ಇವತ್ತಿನ ಮ್ಯಾಚ್ ಅಲ್ಲಿ ಮಿಚೆಲ್ ಮಾರ್ಷ್ ಅವರ ಏನು ಕಂಡೀಷನ್ ಇದೆ ಅಂತ ರಿಷಬ್ ಪಂತ್ ಅವರು ಟಾಸ್ ಟೈಮ್ ಅಲ್ಲಿ ಹೇಳ್ತಾರೆ. ನೋಡೋಣ, ಟಾಸ್ ಮುಂಚೆ ಪ್ರಿವ್ಯೂ ಮ್ಯಾಚ್ ಅಲ್ಲೇ ಒಂದ್ ಸ್ವಲ್ಪ ಏನಾದ್ರು ಇಂಟರ್ವ್ಯೂ ಮಾಡೋ ಟೈಮ್ ಅಲ್ಲೇ ಗೊತ್ತಾಗ್ಬೋದು ಮಿಚೆಲ್ ಮಾರ್ಷ್ ಅವರು ಇವತ್ತಿನ ಮ್ಯಾಚ್ ಅಲ್ಲಿ ಅವೈಲೇಬಲ್ ಆಗ್ತಾರೋ ಇಲ್ವೋ ಅನ್ನೋದು ಅವಾಗಲೇ ಗೊತ್ತಾಗುತ್ತೆ. ನೋಡೋಣ ಏನು ಆಗುತ್ತೆ ಅಂತ. ಹಾಗೆ ಪ್ಲೇಯಿಂಗ್ 11 ನೋಡ್ತಾ ಬಂದ್ರೆ ಏನು ಚೇಂಜಸ್ ಆಗಲ್ಲ. ಏನು ಲಾಸ್ಟ್ ಮ್ಯಾಚ್ ಅಲ್ಲಿ ಪ್ಲೇಯಿಂಗ್ 11 ಇತ್ತೋ ಬೆಟರ್ ಪ್ಲೇಯಿಂಗ್ 11 ಇರೋದು. ಆದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಓಪನರ್ ಆಗಿ ಬಂದಿದ್ದು ಅಂದ್ರೆ ರಿಷಬ್ ಪಂತ್. ಮಾಕ್ರಮ್ ಅವ್ರ ಜೊತೆ ರಿಷಬ್ ಪಂತ್ ಅವರು ಓಪನಿಂಗ್ ಬಂದ್ರು. ಆದ್ರೆ ಮಾಕ್ರಮ್ ಅವರು ಬ್ಯಾಟಿಂಗ್ ಅಂತೂ ಅಲ್ಟಾಗಿ ಆಡ್ತಾ ಇದ್ರೆ, ಆದ್ರೆ ರಿಷಬ್ ಪಂತ್ ಅವರಂತೂ ಈ ಸೀಸನ್ ಫುಲ್ ಸ್ಟ್ರಗಲ್ ಅಷ್ಟಿಷ್ಟು ಸ್ಟ್ರಗಲ್ ಪಡ್ತಾ ಇಲ್ಲ ಈ ಸೀಸನ್ ಅಲ್ಲಿ. ಬ್ಯಾಟಿಂಗ್ ಇಂದ ರನ್ ಬರಕ್ಕಂತೂ ಫುಲ್ ಸ್ಟ್ರಗಲ್ ಪಡ್ತಾ ಇದ್ದಾರೆ. ನೋಡೋಣ, ಯಾವ್ದಾದ್ರು ಒಂದು ತಪ್ಪರೆ 2 ಇನ್ನಿಂಗ್ಸ್ ಇಂದ ಬೆಟರ್ ರನ್ ಬಂತು ಅಂದ್ರೆ ಪಕ್ಕ ರಿಷಬ್ ಪಂತ್ ಅವರು ಫಾರ್ಮ್ ಬಂದ್ರೆ ಒಂದು ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಬೆಟರ್ ಆಗಿ ಕಾಣಿಸುತ್ತೆ LSG. ಹಾಗೆ ಬಾಲಿಂಗ್ ಆರ್ಡರ್ ನೋಡ್ತಾ ಬಂದ್ರೆ ಬಾಲಿಂಗ್ ಆರ್ಡರ್ ಅಂತೂ ಅಲ್ಟಾಗಿದೆ. ಆದ್ರಿಂದ ಯಾವುದೇ ರೀತಿ ಇವತ್ತಿನ ಮ್ಯಾಚ್ ಅಲ್ಲಿ ಚೇಂಜಸ್ ಆಗಲ್ಲ. ಏನಾದ್ರೂ ಬ್ಯಾಟಿಂಗ್ ಆರ್ಡರ್ ಮಿಚೆಲ್ ಮಾರ್ಷ್ ಅವರ ಅವೈಲೇಬಿಲಿಟಿ ಇದೆಯೋ ಇಲ್ವಾ, ಅನ್ಅವೈಲೇಬಿಲಿಟಿ ಆಗಿದೆಯೋ ಅದು ಇವತ್ತಿನ ಮ್ಯಾಚ್ ಅಲ್ಲಿ ಗೊತ್ತಾಗುತ್ತೆ. ಹಾಗೆ CSK ಪ್ಲೇಯಿಂಗ್ 11 ಅಂತೂ ತುಂಬಾ ಚೇಂಜಸ್ ನ ಮಾಡ್ಬೇಕು. ಅದ್ರಲ್ಲೂ ಅಲ್ಲೇ ಏನ್ ಆಡ್ತಾ ಇರೋದು ಈ ಸೀಸನ್ ಹೇಳ್ಕೊಳ್ಳೋ ಮಟ್ಟಿಗೆ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ಆ ವಿಜಯ್ ಶಂಕರ್ ಅವ್ರು ಆಡ್ತಾರೆ, ಬ್ಯಾಟಿಂಗ್ ನ ನೋಡಕ್ಕಾಗದ ಗುರು. ವಿಜಯ್ ಶಂಕರ್ ಬ್ಯಾಟಿಂಗ್ ಆಡ್ಬೇಕಾರೆ ಆಫ್ ಮಾಡ್ಬಿಟ್ಟು ಹೋಗಿ ಸುಮ್ನೆ ಕುತ್ಕೋಬೇಕು ಅಂತ ಅನ್ಸುತ್ತೆ. ಆ ತರ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇರೋದು. ಬ್ಯಾಟಿಂಗ್ ಆರ್ಡರ್ ಓಪನರ್ಗಳು ರಚಿನ್ ರವೀಂದ್ರ ಮತ್ತೆ ಡಿವನ್ ಕಾನ್ವೆ ಇವರಿಬ್ರು ಏನಾದ್ರು ಕ್ಲಿಕ್ ಆಗಿ ರನ್ಸ್ ಬತ್ತು ಅಂದ್ರೆ CSKಗೆ ರನ್ ಬಂದಂಗೆ. ಇನ್ನು ಮಿಡಲ್ ಆರ್ಡರ್ ಅಲ್ಲಿ ಯಾವನು ಹೊಡೆಯಲ್ಲ. ಏನಾದ್ರು ತ್ರಿಪತಿ ಅವರು ಹೊಡೆದಂಗೆ, ಇಲ್ಲ ಅಂದ್ರೆ ಇಲ್ಲ. ಇನ್ನು ವಿಜಯ್ ಶಂಕರ್ ಮೇಲೆ ಓಪೇ ಇಲ್ಲ. ಅದಾದ ನಂತರ ಬರೋದು ಜಡೇಜಾ ಅವರು ಈ ಸೀಸನ್ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. MS ಧೋನಿ ಅವರಿಂದ ನಾವು ಎಕ್ಸ್ಪೆಷಲಿ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಡೋದೇ ತಪ್ಪು. ಯಾವ ಟೈಮಲ್ಲಿ ರನ್ಸ್ ಹೊಡಿತಾರೆ, ಯಾವ ಟೈಮಲ್ಲಿ ರನ್ ಹೊಡೆಯಲ್ಲ ಅನ್ನೋದೇ ಗೊತ್ತಾಗಲ್ಲ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಪ್ಲೇಯಿಂಗ್ 11 ಅಲ್ಲಿ ತುಂಬಾ ಚೇಂಜಸ್ ಕಾಣಿಸ್ತದೆ ಅಂತ ನನಗೆ ಅನಿಸ್ತಾ ಇದೆ. ನನ್ನ ಪ್ರಕಾರ ಸ್ಯಾಮ್ ಕರನ್ ಅವ್ರನ್ನ ಪ್ಲೇಯಿಂಗ್ 11ಗೆ ತರೋ ಅಂತ ಎಲ್ಲಾ ಸಾಧ್ಯತೆಗಳಿದೆ. ಹಾಗೆ ನೂರ್ ಅಹಮದ್ ನ ಕುಣಿಸಿ ಶ್ರೇಯಸ್ ಗೋಪಾಲ್ ಅವ್ರನ್ನ ಸ್ಪಿನ್ನರ್ ಜಾಗಕ್ಕೂ ತರುವಂತ ಸಾಧ್ಯತೆಗಳಿದೆ. ಪ್ಲೇಯಿಂಗ್ 11 ಅಲ್ಲಿ ಒಂದ್ ಸ್ವಲ್ಪ ಚೇಂಜಸ್ ಮಾಡಬೇಕು. ಬ್ಯಾಟಿಂಗ್ ಆರ್ಡರ್ ಅಂಡ್ ಬೌಲಿಂಗ್ ಆರ್ಡರ್ ಎರಡು ಒಂದ್ ಸ್ವಲ್ಪ ಇವತ್ತು MS ಧೋನಿ ಅವರು ಚೇಂಜಸ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ನೋಡೋಣ ಇವತ್ತಿನ ಮ್ಯಾಚ್ಗೆ MS ಧೋನಿ ಅವರ ಕ್ಯಾಪ್ಟನ್ಶಿಪ್ ಯಾವ ರೀತಿ ನಿಭಾಯಿಸ್ತಾರಂತೆ. ನನಗೆ MS ಧೋನಿ ಅವರ ಕ್ಯಾಪ್ಟನ್ಶಿಪ್ ಬಗ್ಗೆ ಒಂದು ಮಾತು ಇಲ್ಲ. ಏನಕ್ಕಂದ್ರೆ ಆ ತರ ಕ್ಯಾಪ್ಟನ್ಶಿಪ್ ನ ನಿಭಾಯಿಸೋದು. ಆದ್ರೆ ಏನ್ ಈ ಸೀಸನ್ ಇಷ್ಟೊಂದು ಫೇಲ್ಯೂರ್ ನ ಕಂಡಿದಾರೋ ಅದಂತೂ ಗೊತ್ತಿಲ್ಲ. ಆದ್ರೆ ಇನ್ನು ನಡೆಯುವಂತ ಮ್ಯಾಚಸ್ ಗಳು ಯಾವ ರೀತಿ ಕಮ್ ಬ್ಯಾಕ್ ಮಾಡ್ತಾನೆ ಅಂತ ನೋಡೋಣ. ಐ ಹೋಪ್ ಬರ್ತಾರೋ ಇಲ್ವೋ ಅನ್ನೋದು ಎಕ್ಸ್ಪೆಷಲಿ ಕ್ವಶನ್ ಮಾರ್ಕ್ ಆಗೇ ಇದೆ. ಏನಾಗುತ್ತೆ ಅಂತ ನೋಡೋಣ. ಹಾಗೆ ಎರಡು ಟೀಮ್ ಗಳ ಪ್ಲೇಯಿಂಗ್ 11 ನ ಕಂಪ್ಯಾರಿಸನ್ ಮಾಡಿದ್ರೆ ನನಗೆ ಬೆಟರ್ ಆಗಿ ಪ್ಲೇಯಿಂಗ್ 11 ಕಾಣಿಸ್ತಾ ಇರೋದು ಅಂದ್ರೆ LSG ಪ್ಲೇಯಿಂಗ್ 11 ಅಂತೂ ಅಲ್ಟಾಗಿದೆ. ಹಾಗೆ CSK ಈ ಸೀಸನ್ ಹೇಳ್ಕೊಳ್ಳೋ ಮಟ್ಟಿಗೆ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಹಾಗೆ ಈ ಸೀಸನ್ ಅವರು ಗೆದ್ದಿರೋದು ಒಂದೇ ಮ್ಯಾಚ್. ಹಾಗೆ LSG ಅವರು ಗೆದ್ದಿರೋದು 4 ಮ್ಯಾಚ್, 2 ಮ್ಯಾಚಸ್ಗಳನ್ನ ಸೋತಿದ್ದಾರೆ. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ನನ್ನ ಪ್ರಿಡಿಕ್ಷನ್ CSK. ಇವತ್ತಿನ ಮ್ಯಾಚ್ ಅಲ್ಲಿ CSK ಅವರು ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ತಾರಂತ ನನ್ನ ಸಿಕ್ಸ್ ಸೆನ್ಸ್ ತುಂಬಾ ಅನಿಸ್ತಾ ಇದೆ. ಇದಾದ್ರೂ ಐ ಹೋಪ್ ಸಕ್ಸಸ್ಫುಲ್ ಆಗ್ಲಿ ಇದರ ಪ್ರೆಡಿಕ್ಷನ್ ಅಂತ ಅನ್ಕೋತೀನಿ. ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.